ಎಲ್ಲರಿಗೂ ನಮಸ್ಕಾರ. ನಾನು ಸಮರ್ಥ ಮಲ್ಲಿಕಾರ್ಜುನ್ ಶಾಮನೂರ್ ಶಿವಶಂಕರಪ್ಪನವರ ಮೊಮ್ಮಗ, SS ಮಲ್ಲಿಕಾರ್ಜುನ್ ಹಾಗೂ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪುತ್ರ. ನಮ್ಮ ಅಪ್ಪಾಜಿ ನಮಗೆ 12 ಗಜದ ಹುಲಿ. ತಾಳ್ಮೆ, ಸಹನೆ, ಆಮೇಲೆ ವಿಶ್ವಾಸ. ಅಪ್ಪಾಜಿನಲ್ಲಿ ಸಾವಿರಾರು ಗುಣಗಳಲ್ಲಿ ಈ 3 ಗುಣಗಳನ್ನ ಮಹತ್ವ ಅವರಿಂದ ಕಲ್ತೀನಿ. 3 ದಿನ ಹಿಂದೆ ನಾವು ಅಪ್ಪಾಜಿನ ನುಡಿ ನಮ್ಮ ಕಾರ್ಯಕ್ಕೆ ಗುರುಗಳನ್ನ ಕರೆಯಕ್ಕೆ ಹೋಗಿದ್ವಿ. ಅವಾಗೆ ಒಬ್ರು ಗುರುಗಳು ನಮಗೆ ಕೇಳಿದ್ರು, ನಿನಗೆ ಅಪ್ಪಾಜಿ ಯಾವಾಗ ನೆನಪಾಗ್ತಾರಪ್ಪ ಅಂತ. ನಾವು ಗುರುಗಳಿಗೆ ಅಂದ್ವಿ, ಬುದ್ಧಿ ನಮಗೆ ಬೆಳಗ್ಗೆ ಆಮೇಲೆ ರಾತ್ರಿ ನೆನಪಾಗ್ತಾರೆ ಬುದ್ಧಿ ಅಂತ. ಬೆಳಗ್ಗೆ ನಾವು ತಿಂಡಿ ತಿನ್ನಕ್ಕೆ ಅಡ್ಗೆ ಮನೆಗೆ ಬಂದಾಗ ಅಪ್ಪಾಜಿಗೆ ತಿಂಡಿಗೆ ಏನ್ ಮಾಡಿರಮ್ಮ ಅಂತ ಕೇಳೋದಾಗ್ತೈತಿ. ಏನೈತಿ ತಿಂಡಿಗೆ ನಾವು ಚೂರು ನೀಡ್ಕೊಂಡು ತಿಂತಿದ್ವಿ. ಅವ್ರಿಗೆ ಒಂದ್ ಲೋಟ ಯಾವ್ದಾರ ಜ್ಯೂಸ್ ಮಾಡಿದ್ರೆ 2 ಗುಟುಕು ತಗೊಂಡು ನಾವು ಕೆಲ್ಸಕ್ಕೆ ಹೋಗೋದು. ರಾತ್ರಿ 10-11 ಗಂಟೆ ಕೆಲ್ಸದಿಂದ ಬಂದಾಗ ಅಪ್ಪಾಜಿ ಊಟಕ್ಕೆ ಕುತ್ಕೊಂಡಿರ್ತಾರೆ. ಆವಾಗ ನಾನ್ ಬೂಟ್ಸ್ ತಗೊಂಡು ತೋಟಕ್ಕೆ ಹೋಗಿರ್ತೀನಿ, ಪೂರ್ತಿ ಕೆಸರಾಗಿರ್ತವೆ. ಹೆಂಗಾರ ಬೂಟ್ಸ್ ಬಾಗ್ಲತ್ರ ಬಿಚ್ಚಿ ಡೈನಿಂಗ್ ಟೇಬಲ್ ಅವ್ರು ಸೆಂಟರ್ ನಲ್ಲಿ ಇರ್ತಾರೆ, ನಾನು ಹೆಂಗಾರ ನುಸುಳ್ಕೊಂಡು ಹೋಗಿ ಹಿಂದ್ಗಡೆ ತೊಳೆಯಕ್ಕೆ ಇಟ್ಟು ವಾಪಸ್ ಬರ್ತಿದ್ದೆ. ಇಲ್ಲಾಂದ್ರೆ ಅವ್ರು ಮತ್ತೆ ಈಗಿನ ಕಂಡಿದ್ನಲ್ಲ ಎಲ್ಲೋದ ಎಲ್ ತಪಸ್ಕಂಡ ಅಂತಾರೆ. ಹಂಗೆ 1-2 ಮಾತು ಅವ್ರ ಜೊತೆ ಮಾತಾಡಿ 1-2 ಊಟ ಮಾಡಿ ಮಕಣಕ್ ಹೋಗೋದಾಗ್ತಿತ್ತು. ಸಂಜೆನೂ ಈಗ್ಲೂ ದಿನ 7 ಗಂಟೆಗೆ ಅಪ್ಪಾಜಿ ಕಲ್ಲೇಶ್ವರ ಮಿಲ್ಲಿಗೆ, ನಮ್ ಹಿಂದ್ಗಡೆ ಇರೋ ಮಿಲ್ಲಿಗೆ ಬರ್ತಾರೆ ಅಂತ ನಿರೀಕ್ಷಿಸ್ತೀನಿ. ಅಪ್ಪಾಜಿ 14ನೇ ತಾರೀಕು 6 ಗಂಟೆ ಸಂಜೆ ತೀರ್ಕೊಂಡಾಗ ರಾತ್ರಿ 12 ಗಂಟೆಗೆ ಅವ್ರನ್ನ ದಾವಣಗೆರೆಗೆ ಕರ್ಕೊಂಡ್ ಬರುವಾಗ ನಮ್ 3 ಜನ ಇದ್ವಿ ಆಂಬ್ಯುಲೆನ್ಸ್ ನಲ್ಲಿ. ಅವ್ರ ಗನ್ಮೆನ್ ಕರ್ಬಸಣ್ಣ, ಅವ್ರ ಸಹಾಯಕರು ರಮೇಶ್ ಅಣ್ಣ, ಆಮೇಲೆ ನಾನು. ಆ ಕೋಲ್ಡ್ ಬಾಕ್ಸ್ ಮೇಲೆ ಬೆಂಗಳೂರಿಂದ ದಾವಣಗೆರೆ 4 ತಾಸು ತಲೆ ಇಟ್ಟು ನಿದ್ದೆ ಮಾಡ್ದೆ. 4 ತಾಸು ಕೊನೆಗರ ಅವ್ರ ತೊಡೆ ಮೇಲೆ ನಿದ್ದೆ ಮಾಡ್ದಂಗೆ ಆಯ್ತು. ಅದು ನಮ್ಮ ಭಾಗ್ಯ. ಮಾರನೇ ದಿನ ಅಪ್ಪಾಜಿಯನ್ನ ಮನೆಯಿಂದ ಕರ್ಕೊಂಡು ಹೋಗುವಾಗ ನಮ್ಮ ಚೌಕಿಪೇಟ್ ಬಕ್ಕಪ್ಪ ಗುಡಿ ಸ್ವಾಮಿಯರು, ಆಮೇಲೆ ನಮ್ಮ ಹಿರಿಯಮ್ಮೆನ್ನೂರು ಕಲ್ಲಪ್ಪ ಮನೆದೇವರು ಸ್ವಾಮಿಯರು ಬಂದಿದ್ರು ಅಪ್ಪಾಜಿನ ಕರ್ಕೊಂಡು ಹೋಗಕ್ಕೆ. ಒಬ್ರು ನನಗೆ ಲಿಂಗ ಪೂಜೆ ಹೇಳ್ಕೊಟ್ಟಿದ್ರು, ಇನ್ನೊಬ್ರು ನನಗೆ ಚೌಕ ಹೆಂಗ್ ಕಟ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ರು. ಅವ್ರ ಮುಖನಲ್ಲಿರೋ ದುಃಖ ನೋಡೆ ನನಗೆ ನನ್ನ ಮನ್ಸು ಮೇಲೆ ಪರಿಣಾಮ ಬಿತ್ತು. ಈ ಬಕ್ಕಪ್ಪ ಗುಡಿ ಚಿಕ್ಕ ಸ್ವಾಮಿಯರು ಯಾವಾಗ್ಲೂ ನನಗೆ ಒಂದ್ಸತಿ ಹೇಳಿದ್ರು, 1 ವರ್ಷದಿಂದ, ಅಪ್ಪಾಜಿ 1 ವಾರಕ್ಕೆ ಗುಡಿಗೆ ಬಂದಿಲ್ಲ, ಬಕ್ಕಪ್ಪನ ಮುಖದ ಲಕ್ಷಣನೇ ಬದಲಾವಣೆ ಆಗೈತಿ. ಹಂಗೆ ಅಪ್ಪಾಜಿನ ಹೈಸ್ಕೂಲ್ ಫೀಲ್ಡು, ದುಗಮ್ಮ ಗುಡಿ, ಆಮೇಲೆ ಬಕ್ಕಪ್ಪ ಗುಡಿಯಿಂದ ಕಲ್ಲೇಶ್ವರ ಸಮಾಧಿ ಕರ್ಕೊಂಡ್ ಬಂದ್ವಿ. ಈ ದಾರಿನಲ್ಲಿ ಸಿಕ್ಕಿರ ಎಲ್ಲಾರೇ ನನಗೆ ಸಮಾಧಾನ ಮಾಡಿದ್ರು. ಆಮೇಲೆ ಅವಾಗೇ ನನಗೆ ಅರ್ಥ ಆಯ್ತು, ಅದು ಅಪ್ಪಾಜಿಗೆ ಬರೇ 7 ಮಕ್ಳು, 17 ಮೊಮ್ಮಕ್ಳು, 9 ಮರಿ ಮೊಮ್ಮಕ್ಳು ಅಷ್ಟೇ ಕಲ್ಕೊಂಡಿಲ್ಲ. ನಾವ್ ಚೂರ್ ಗಿಡ್ಡಕ್ಕಿದೀವಿ, ಅದಕ್ಕೆ ಈಗ ಮಾಡಿದ್ರು. ಲಕ್ಷಾಂತರ ಜನ ಶಾಮನೂರ್ ಶಿವಶಂಕರಪ್ಪನ ಅಪ್ಪಾಜಿ ಅಂತ ಕರೀತಾರೆ. ಅಪ್ಪನ ಸ್ಥಾನ ಮಾನ ಕೊಡ್ತಾರೆ. ಎಲ್ಲರೂ ಅವ್ರ ಅಪ್ಪ ಸ್ಥಾನ ಮಾನ ಕೊಡೋರು. ಒಬ್ರು ಕಾಯಕ ಯೋಗಿ ಅಪ್ಪಾಜಿನ ಕಳ್ಕೊಂಡಿವಿ. ನಾನು ಅವ್ರ ಎಲ್ಲರಿಗೂ ಚಿರಋಣಿ. ಕೊನೆಗೆ 1 ಮಾತು ಹೇಳ್ಬೇಕಂದ್ರೆ, ಎಲ್ಲರೂ ಅಪ್ಪಾಜಿನ ಕಳ್ಕೊಂಡ್ವಿ ಅಂತಾನೆ ಹೇಳ್ತಾರೆ, ಆದ್ರೆ ಇದು ನಮ್ಮ ಧರ್ಮಗಳ ಪ್ರಕಾರ ಅಸತ್ಯ. ಯಾಕಂದ್ರೆ ನಾವ್ ಯಾರನ್ನು ಯಾವಾಗೂ ಕಳಿಯಕ್ಕೆ ಸಾಧ್ಯವಿಲ್ಲ. ಅವರ ಮಾಡಿರೋ ಕಾಯಕ ಮುಖಾಂತರ ನಮ್ ಜೊತೆಗೆ ಯಾವಾಗ್ಲೂ ಇರ್ತಾರೆ. ಈಗ್ಲೂ 2 ಗಂಟೆದಿಂದ ಎಲ್ಲರೂ ಊಟ ಮಾಡಿ ಹೋಗ್ತಿದ್ದಾರೆ. ಇದು ಶಿವಗಣರಾಧನೆ ಮುಗಿದ ಮೇಲೂ ಎಲ್ಲರೂ ಮನೆಗೆ ಹೋಗ್ತಾರೆ. ಆದ್ರೆ ನಾನಿನ್ನ 7 ಗಂಟೆಗೆ ನಮ್ಮ ಅಪ್ಪಾಜಿ ಹಿಂದ್ಗಡೆ ಕಲ್ಲೇಶ್ವರ ಮಲ್ಲಿಗೆ ಬರ್ತೀರಿ ಅಂತ ಭ್ರಮೆನಲ್ಲೇ ಇದೀರಿ. ಎಲ್ಲರಿಗೂ ನಮಸ್ಕಾರ.